ತಂಗಿ ಹೊಂಟ್ಲು ನೋಡ್ರಿ ಊರಿಗೆ ಇವತ್ತು. ಹೋ ಭಾಷಾ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ. ಇನ್ನೇ ಬದಾಮಿಗೆ ಹೋಗಿ ಬಂದ್ವಿ ನೋಡ್ರಿ. ಫುಲ್ ಸುಸ್ತಾಗ್ಬಿಟ್ಟು ರಾತ್ರಿ ಮಲ್ಕೊಂಡು ಲೇಟಾಗಿ ಎದ್ವಿ. ನಮ್ಮ ತಂಗಿನ ಊರಿಗೆ ಹೋದ್ ನೋಡ್ರಿ. ಈಗ ಆಲ್ರೆಡಿ ನಮ್ಮ ತಂಗಿನ ಊರಿಗೆ ಹೋದ್ ನೋಡ್ರಿ. ಆಕಿಂದು ಸ್ಕೂಲ್ದ ಹುಡುಗರು ಅಂತೇಳಿ ನಾನು ಡ್ಯೂಟಿಗೆ ಹೋಗ್ಬೇಕು. ಈಗ ಟೈಮ್ ಎಷ್ಟು 11:30 ಆಗ್ಯದ. ನಮ್ಮ ಮಮ್ಮಿ ನಾಷ್ಟ ಮಾಡಿ ಚುನ್ಮುರ್ ಸುಸ್ಲ ನಾಷ್ಟ ಮಾಡೋಂಬರ್ರಿ ಎಲ್ಲರೂ ನಾಷ್ಟ ಮಾಡಿ. ಚಿನ್ನೂ ಸ್ಕೂಲಿಗೆ ಹೋಗಿಲ್ಲ ನೋಡ್ರಿ. ಅವನ ಕಿವಿ ಏನೋ ಹೊಡ್ಯಾಕತ್ತಂದ, ಹಾಗಾಗಿ ಕಳಿಸ್ಬಿಡ್ತಿದ್ದೆ. ಮನ್ಯಾಗ ಅದ ನೋಡ್ರಿ ಚಿನ್ನು. ದಿವ್ಯಾಂದು ಕ್ಲಾಸ್ ಇಲ್ಲ, ಆಕಿಂದು ಸೂಟಿ ಇದೆ ನೋಡ್ರಿ. ಅದಕ್ಕೆ ಮನ್ಯಾಗ ಅದ. ಆಕಿನೂ ಎಕ್ಸಾಮ್ ಓದೋಲ್ಲ ಈಗ. ಅದಕ್ಕೆ ಇರ್ಲೈತೆ ನಾನು ಲೇಟಾಗಿ ಹೋಗ್ರತಿಲಿಕ್ಕೆ ಜಲ್ದಿನೇ ಹೋಗ್ತಿದ್ದೆ. ಬರೀ ನಾಷ್ಟ ಮಾಡಿ ಹೋಗುವಂತ ನಾಷ್ಟ ಮಾಡತ್ತ. ಚುನ್ಮುರ್ ಸುಸ್ಲ ಫೇವ್ರೇಟ್ ನೋಡ್ರಿ. ಮಮ್ಮಿ ಮಸ್ತ್ ಮಾಡ್ತಾಳೆ. ಅದು ಹೆಂಗೆ ಮಾಡ್ತಾ ಅದು ಕೇಳಿದ್ರೆ ಗಾಬರಿ ಆಗ್ಬಿಡ್ತೀವಿ ನೋಡ್ರಿ. ನಾವು ಅಷ್ಟೇನು ಫ್ರೈ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಎಲ್ಲ ಒಮ್ಮೆ ಫಸ್ಟ್ ಸ್ಟಾರ್ಟಿಂಗಿಗೆ ಇಟ್ಬಿಡ್ತಾವೆ ನೋಡ್ರಿ. ಒಮ್ಮೆ ಫಸ್ಟ್ ಬೋಗಾನಿ ಇಟ್ಬಿಟ್ಟು ಅದ್ರೊಳಗೆ ಎಲ್ಲ ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲ ಹಾಕಿರ್ತಾ ಆಮೇಲೆ ಫ್ರೈ ಮಾಡ್ತಾ. ಆದ್ರೆ ಫುಲ್ ಟೇಸ್ಟ್ ಆಗಿರ್ತೈತಿ. ನಾವೆಲ್ಲ ಚೆಂದಾಗ ಫ್ರೈ ಮಾಡಿದ್ರು ಅದು ಟೇಸ್ಟ್ ಆಗೋಲ್ಲ, ಹಂಗಾಗತ್ತೆ ನೋಡ್ರಿ. ನಾಷ್ಟ ಆಯ್ತು ನೋಡಿ. ಊರುವಾಕ ರೆಡಿ ಆಗೀನಿ. ನಮ್ಮ ಮಮ್ಮಿನೂ ಸುಸ್ಲ ಮಾಡಿದ್ದು ಮಸ್ತ್. ನಾಷ್ಟಾನು ಆಯಿತು, ಚಹಾ ಆಯ್ತು, ಎಲ್ಲ ಆಯಿತು. ರಮ್ಮಿ ಇದು ಕೂತಾರ ನೋಡ್ರಿ. ಆಶಾನು ಹೋಗ್ಯಾಳ. ಮನೆ ಎಲ್ಲ ಬಂದ್ಮನ ಆಗಿತ್ತು ನೋಡ್ರಿ. ಡ್ಯೂಟಿ ಟೈಮ್ ಆಗುದ್ರ ಹೋಗ್ಬೇಕು. ಮತ್ತು ಚಿನ್ನೂ ಮನ್ಯಾಗ ಅದ. ದಿವ್ಯ ಅದ ಅಂತ ಸ್ವಲ್ಪ ನೀವಂತ ಹೊಂಟೀನಿ. ಇದು ಮಸ್ತ್ ಆಗೈತೆ ನೋಡಿರಿ. ಟಾಪ್ ನಮ್ಮ ಮನೆ ತೊಗೊಂಡಿದ್ದು. ನಮ್ಮ ಮನೆ ಹತ್ರ ನಿಯರ್ ಹೇಳ್ದಲ್ಲ ಆಂಟಿಯವ್ರ ಮನೆ ಮಾಡ್ತಾರಂತೇಳಿ ಅಲ್ಲೇ ತೊಗೊಂಡಿದ್ದು ನೋಡಿ. ನಿಮ್ಗೆ ತೋರಿಸಿದ್ದು ನಾನು ಹಿಂದಿನ ಲಾಗ್ ಒಳಗೆ. ಮಸ್ತ್ ಫುಲ್ ಕಂಫರ್ಟೇಬಲ್ ಅನ್ಸಾತೈತಿ. ಜಸ್ಟ್ 600 ರೂಪೀಸ್ ಕೊಟ್ಟೀನಿ. ಬರ್ ಹೋಗೋ ಇನ್ನೇನು ಟೈಮ್ ಆಗೈತಿ. ಮತ್ತು ಅಲ್ಲಿ ಹೋಗೋಣ. ಮತ್ತು ಚಿನ್ನೋಗಿ ಇಟ್ಟಿದ್ದು ಮಾಡಿ ಮತ್ತೆ ಅಕ್ಕ ಡ್ಯೂಟಿಗೆ ಹೋಗೋದು ನೋಡ್ರಿ. ಹೋಗ್ಬಿಡ್ತೀವಿ ಬಾಯ್. ಏನು ಮಾಡ್ದಮ್ಮ ಡ್ಯೂಟಿ ಸುಟಿ ಇರಲ್ಲ. ಹಿಂಗೆ ಬರೋದು ಹಿಂಗೆ ಓಡ್ ಹೋಗೋದು ನೋಡ್ರಿ. ಡ್ಯೂಟಿ ಇರ್ತದಲ್ಲ, ಹಾಗಾಗಿ ಜಾಸ್ತಿ ಇರೋಕ್ಕಾಗಂಗಿಲ್ಲ. ಹೋಗ್ತೀವಿ ಬಾಯ್ ಬಾಯ್ ನೋಡ್ರಿ. ಹೊಂಟೀನಿ. ಕರೆಕ್ಟ್ ಬಂದು ಬಸ್ ಸ್ಟ್ಯಾಂಡಿಗೆ ಇಳ್ಕೊಂಡೆ ನೋಡ್ರಿ. 2 ಗಂಟೆ ಆಯ್ತು ಟೈಮ್. ಈಗ ಪಟಕ್ಕನ ಮನೆಯವ್ರನ್ನ ಬಂದಿಲ್ಲ, ಯಾಕೋ ಲೇಟ್ ಮಾಡ್ಯಾರ. ಯಾವಾಗ ನಮ್ಗೆ ಲೇಟ್ ಆಗಿರ್ತದೆ ನೋಡ್ರಿ, ಅವತ್ತೇ ಲೇಟಾಗಿ ಬಂದಿರ್ತಾರೆ ಮನೆಯವರು. ಉಳ್ಕೋ ಟೈಮ್ನಾಗ ನಿಂತಿರ್ತಾರೆ. ಇವತ್ತು ನೋಡ್ರಿ ಬಂದು ವೇಟ್ ಮಾಡಕತ್ರಿ, ಇನ್ನೂ ಬರ್ಲಾಗ್ಯಾರ ನೋಡ್ರಿ. ಈಗ ಜಸ್ಟ್ ಬಂದು ಒಂದು ಅರ್ಧ ಗಂಟೆ ವೇಟ್ ಮಾಡಿದೆ ನೋಡ್ರಿ. ಬರಲೇ ಇಲ್ಲ. ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಹಂಗಾಗಿ ಲೇಟ್ ಆಯಿತು. ಬರೀ ಹೋಗೋ ಮನೆಗೆ ಪಟಕ್ಕೆ ಬಂದೆ ನೋಡ್ರಿ. ಊರಿಂದ ಕರೆಕ್ಟ್ 2:15 ಆಯಿತು. ಬರೀ ಪಟ್ ರೆಡಿಯಾಗಿ ಹೋಗ್ತೀನಿ. ಡ್ಯೂಟಿ ಮೇಲೆ ಮೊದಲೇ ಯಾರೂ ಇಲ್ಲ, ಟೈಮ್ ಭಾಳ ಆಗೈತಿ. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಬಂದು ಆಲ್ರೆಡಿ ಫ್ರೆಶ್ ಅಪ್ ಆಗಿನಿ. ಅವಾಗೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ಬಂದು ಎಷ್ಟು 9:30 ಆಯಿತು. ಡಾಕ್ಟರ್ ನಿನ್ನೆ ನೋಡ್ರಿ ಧನುಷನ್ ಬರ್ಡೇ ಇತ್ತು. ಕೇಕ್ ಕಟ್ ಮಾಡೋಕ್ಕಾಗಿಲ್ಲ. ನಾನು ಆ ಕಡೆ ಬದಾಮಿಗೆ ಹೋಗ್ಬೇಕಂತ ಊರಿಗೆ ಹೋಗಿದ್ದೆ. ಹಾಗಾಗಿ ಇವತ್ತು ಕೇಕ್ ಕಟ್ ಮಾಡಕ್ಕೆ ಹೊಂಟಿ ನೋಡ್ರಿ. ಬರ್ರಿ ಮಟ್ಟೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ಕೊಂಬರ್ತೀವಿ ನೋಡ್ರಿ. ಒಬ್ಬ ನಿಂತಾನ ಕಾಯ್ಕೋತ ನಿಂತ ನೋಡ್ರಿ. ಅವಂದಂತರೂ ನಿನ್ನೆ ಅಂತ ಕಿವಿ ಪೇನ್ ಏನಾಗ್ತಿದ್ದ ಕಡಿಮೆ ಆಗೈತೆ ನೋಡ್ರಿ. ಅದು ಫುಲ್ ಹುರುಪಾಗ್ಯಾನ. ನಿನ್ನೆ ಫುಲ್ ಪೇನ್ ಏನಾಗ್ತಿದ್ದ. ಹುಡುಗಿ ಚಾಕ್ಲೇಟ್ ಫ್ಲೇವರಾ? ನೋಡ್ರಿ ಇಲ್ಲಿ ಮಾಡಕತ್ತಿ ಬರ್ಡೇ ಬೇಕಂತ ನೋಡ್ರಿ. ಈಗ ನೋಡ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ.
ಬರ್ತಡೇ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ಅರ್ಬನ್ ವ್ಯೂಸ್ ಬಂದಿವೆ ನೋಡಿರಿ, ಏನರ ಸ್ನ್ಯಾಕ್ಸ್ ಅಥವಾ ಏನಾರ ತೊಗೋಬೇಕಂತೇಳಿ ಸ್ಟಾರ್ಟ್ ಆಯ್ತು ನೋಡಿರಿ. ದಿವ್ಯಾ ಧನುಷಂದು ಮೆನು ಡಿಸ್ಕಷನ್, ಅದು ತಗೋ ಇದು ತಗೋ ಅಂಥೇಳಿ ಎಲ್ಲರೂ ಹೋದರೆ ಇವ್ರಿಬ್ರದ್ದು ಅದೇ ನೋಡಿರಿ ಫಸ್ಟ್ ಪ್ರಾಬ್ಲಮ್. ಡಿಸ್ಕಷನ್ ಮಾಡೋದ್ರಾಗೆ ಹಾಫ್ ಆನ್ ಅವರ್ ವೇಸ್ಟ್ ಮಾಡಿಬಿಡ್ತಾರೆ ಇವರು, ಹಂಗೆ ಮಾಡಿ ನೋಡಿರಿ. ಸಿಂಪಲ್ಲಾಗಿ ಒಂದು ಇದು ತರ್ಸೈತೆ ನೋಡಿರಿ, ಸ್ಯಾಂಡ್ವಿಚ್ ನನ್ನ ಫೇವ್ರೇಟ್ ನೋಡಿರಿ. ಯಾವಾಗಲೂ ಸ್ಯಾಂಡ್ವಿಚ್ ನಂಗೆ ಇಷ್ಟ ಆಗುತ್ತೆ. ಈಗ ಅದ್ರಾಗ ಮ್ಯಾಗಿ ತೊಗೋಬೇಕಂದ್ರೆ ಡಯಟ್ ಗೇಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸ್ಯಾಂಡ್ವಿಚ್ ತೊಗೊಂಡಿದ್ದು ನೋಡಿರಿ. ನಾ ತಿಂದಿನಿ ಈಗ, ಈಗ ನೀ ತಿನ್ಬೇಡ, ಹೆಂಗೂ ನಾ ಕೊಡಲ್ಲ ಅಂತ ಹೇಳಿ ಇಲ್ಲಿ ಕೊಡಂಗಿಲ್ಲ ನಿನಗೆ. ಈಗ ನಿಂಗೆ ಆರಾಮಿಲ್ಲ, ಈಗ ತಿನ್ಬಾರ್ದು. ದಿವ್ಯಾನ್ ಬತ್ ನೋಡ್ರಿ ಕಾಫಿ. ಯಾವ ಕಾಫಿ? ಕೆಪಾಚಿನೋ ಹೊತ್ತು ನೋಡ್ರಿ. ನಾವೇ ನಿಂತ ಕೊಡ್ತಿಲ್ಲ, ಅವರೇ ಕೊಡೋರು. ನಾವು ಸ್ಯಾಂಡ್ವಿಚ್ ತಿನ್ನತ್ತೀವಿ, ಆಕಿ ಕಾಫಿ ತರ್ಸ್ಯಾವ. ಏನೋ ಜ್ಯೂಸ್ ಕುಡ್ಕೋತ ಇಲ್ಲೇ ಬಂದ, ಜ್ಯೂಸ್ ಕುಡ್ಕೋತ ಮನೆ ಹಿಂಗೆ ತೊಗೊಂಡೋಕೇನ ನೋಡ್ರಿ. ಟೈಮ್ 11 ಗಂಟೆ ಆಯಿತು, ಬರ್ಬೇಕಾದ್ರೆ 10 ಗಂಟೆ ಆಗಿತ್ತು. ಮನೆಗೆ ಹೋಗೋತ ಹಿಂಗೆ ಕೊಡ್ಕೋತ ಬರ್ತೀನಿ, ಬರವಾಡ ಕುಡಿ ಹೋಗಿ ಬಂದೆ ನೋಡ್ರಿ. ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಬಂದು ನಾವೇ ಅಷ್ಟೇ ಮಾಡ್ಕೊಂಬಂದ್ವಿ. ನಿನ್ನೆ ಮಾಡ್ಬೇಕಾಗಿ ತೆಗಿದ್ದಿಲ್ಲ. ಎಲ್ಲರೂ ವಿಶ್ ಮಾಡಿ ನಮ್ಮ ಧನುಷಿಗೆ ಬಿಲೆಟೆಡ್ ಹ್ಯಾಪಿ ಬರ್ಡೇ ಅಂತೇಳಿ. ನಿನ್ನೆನೇ ಆಗೈತೆ 24th ಒಂದು, ಬಟ್ ಇವತ್ತು 25 ಸೆಲೆಬ್ರೇಷನ್ ಮಾಡ್ಕೊಂಬಂದ್ವಿ. ಬರೀ ಡ್ರೆಸ್ ಮಾಡೋಣ ಅಂತ